ಹಾಯ್! ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮ್ಗೆ ಸ್ವಾಗತ. ಜೂನ್ 5ರ ಮಾರ್ಕೆಟ್ ಅಪ್ಡೇಟ್‌ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದಾಗುತ್ತೆ. ನಿಫ್ಟಿಯಲ್ಲಿ 0.2% ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 0.15% ನಷ್ಟು ಡೌನ್ ಆಗಿದೆ. 23,366 ಲೆವೆಲ್ ಅಲ್ಲಿ ನಿಫ್ಟಿ ಕ್ಲೋಸ್ ಆಯ್ತು. ಸೊ 23,300 ರಿಂದ 23,800 ರೇಂಜ್ ಏನಿದೆ ಅದೇ ರೇಂಜ್ ನಲ್ಲೇ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ 23,800 ರೇಂಜ್ ನ ಅರೌಂಡ್ ನಲ್ಲಿ ಹೋದಾಗ ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಬರ್ತದೆ. 23,300 ಅರೌಂಡ್ ಗೆ ಬಂದಾಗ ಅಲ್ಲಿಂದ ಮತ್ತೆ ಬೈಯಿಂಗ್ ಎಮರ್ಜ್ ಆಗ್ತದೆ. ಸೊ ಒಂದು ಕನ್ಸಾಲಿಡೇಟೆಡ್ ಪೊಸಿಷನ್ ನಲ್ಲಿ ನಿಫ್ಟಿ ಕಾಣಿಸ್ತದೆ. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು. 0.35% ನ ಜಂಪ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಐಟಿ ಇಂಡೆಕ್ಸ್ ಇವತ್ತು 1% ನಷ್ಟು ಡೌನ್ ಆಗಿದೆ. ಸೊ ಆಲ್ಮೋಸ್ಟ್ 300 ಪಾಯಿಂಟ್ ಗಳಷ್ಟು ಕರೆಕ್ಷನ್ ಐಟಿ ಇಂಡೆಕ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಆಟೋ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಇವತ್ತು ಫ್ಲಾಟ್ ಆಗೇನೆ ಟ್ರೇಡ್ ಆಗಿದೆ. ಒಂದು ಫ್ಲಾಟ್ ಕ್ಲೋಸಿಂಗ್ ಆಟೋ ಇಂಡೆಕ್ಸ್ ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಇವತ್ತಿನ ಮೇಜರ್ ಹೈಲೈಟ್ ಇದ್ದಿದ್ದು ಆರ್-ಬಿ-ಐ ನ ಮಾನಿಟರಿ ಪಾಲಿಸಿ ಮೀಟಿಂಗ್ ನ ಔಟ್ಕಮ್. ಎಕ್ಸ್ಪೆಕ್ಟೇಷನ್ ಇತ್ತು ಯಾವುದೇ ರೀತಿಯ ರೇಟ್ ಹೈಕ್ ಅಥವಾ ರೇಟ್ ಕಟ್ ಆರ್-ಬಿ-ಐ ಕಡೆಯಿಂದ ಬರೋದಿಲ್ಲ. ಸೊ ಈಗೇನು ರೆಪೋ ರೇಟ್ ಇದೆ ಅದನ್ನೇ ಆರ್-ಬಿ-ಐ ಮೇಂಟೈನ್ ಮಾಡಬಹುದು ಅಂತ. ಸೊ ಅದೇ ರೀತಿಯಲ್ಲಿ ಒಂದು ನ್ಯೂಟ್ರಲ್ ಸ್ಟ್ಯಾನ್ಸ್ ಅನ್ನ ಆರ್-ಬಿ-ಐ ಇಟ್ಟಿದ್ದಾರೆ. 5.25% ನ ರೆಪೋ ರೇಟ್ ಏನಿತ್ತು ಅದೇ ಕಂಟಿನ್ಯೂ ಆಗುತ್ತೆ. ಸೊ ಸ್ಲೋ ಆಗಿ ಇನ್ಫ್ಲೇಷನ್ಸ್ ಇನ್ಕ್ರೀಸ್ ಆಗ್ತಾ ಬರ್ತದೆ, ಹಣದುಬ್ಬರ ಏರಿಕೆ ಆಗ್ತದೆ. ಬಟ್ ಆರ್-ಬಿ-ಐ ಈ ಮೀಟಿಂಗ್ ನಲ್ಲಿ ಯಾವುದೇ ರೀತಿಯ ಅಗ್ರೆಸಿವ್ ಡಿಸಿಷನ್ಸ್ ಗಳನ್ನ ತಗೊಂಡಿಲ್ಲ. ಸೊ ಯುಎಸ್ ಮತ್ತೆ ಇರಾನ್ ನಡುವಿನ ವಾರ್ ಸಿಚುವೇಶನ್ಸ್ ಕಂಟಿನ್ಯೂ ಆದ್ರೆ ಇನ್ಫ್ಲೇಷನ್ ಇನ್ನೂ ಸಾಕಷ್ಟು ಇನ್ಕ್ರೀಸ್ ಆಗುವಂತ ರಿಸ್ಕ್ ಇದ್ದೇ ಇರುತ್ತೆ. ಸೊ ಆ ರೀತಿಯ ಸಿಚುವೇಶನ್ ನಲ್ಲಿ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಆರ್-ಬಿ-ಐ ರೇಟ್ ಇನ್ಕ್ರೀಸ್ ಮಾಡಬೇಕಾಗಿ ಬರ್ಬೋದು. ಹಾಗೆ ಈ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ 4.7% ನಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅಂತ ಏಪ್ರಿಲ್ ತಿಂಗಳಲ್ಲಿ ಆರ್-ಬಿ-ಐ ಒಂದು ನೋಟಿಫಿಕೇಶನ್ ಅಥವಾ ಫೋರ್ಕಾಸ್ಟ್ ಅನ್ನ ಮಾಡಿತ್ತು. ಬಟ್ ಅದು ಈಗ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಣದುಬ್ಬರ 5.1% ಗೆ ಇನ್ಕ್ರೀಸ್ ಆಗ್ಬೋದು ಅನ್ನೋದು ಆರ್-ಬಿ-ಐ ನ ಹೊಸ ಒಂದು ಗೈಡ್ ಲೈನ್ ಆಗಿರುತ್ತೆ. ಸೊ ಮೇಜರ್ ಆಗಿ ಕ್ರೂಡ್ ಆಯಿಲ್ ಪ್ರೈಸಸ್ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ. ಹಾಗೆ ಮಾನ್ಸೂನ್ ಸೀಸನ್ ನಲ್ಲಿ ಮಳೆ ಏನಾದ್ರೂ ಕೈ ಕೊಟ್ರೆ ಫುಡ್ ಇನ್ಫ್ಲೇಷನ್ಸ್ ಇನ್ಕ್ರೀಸ್ ಆಗುವಂತ ರಿಸ್ಕ್ ಕೂಡ ಕಾಣಿಸ್ತದೆ. ಆದ್ರಿಂದ ಆರ್-ಬಿ-ಐ ಇನ್ಫ್ಲೇಷನ್ ರೇಟ್ ಅನ್ನ ಇನ್ಕ್ರೀಸ್ ಮಾಡಿ ಫೋರ್ಕಾಸ್ಟ್ ಮಾಡಿದ್ದಾರೆ. ಹಾಗೇನೆ ಗ್ರೋತ್ ಔಟ್ಲುಕ್ ಜಿ-ಡಿ-ಪಿ ಫೋರ್ಕಾಸ್ಟ್ 6.9% ನಷ್ಟು ಈ ಒಂದು ಫಿನಾನ್ಷಿಯಲ್ ಇಯರ್ ಗೆ ಮಾಡಲಾಗಿತ್ತು. ಅದನ್ನ 6.6% ಗೆ ಇಳಿಸಿದ್ದಾರೆ. ಸೊ ಗ್ರೋತ್ ಕೂಡ ಸ್ಲೋ ಡೌನ್ ಆಗುವಂತ ರಿಸ್ಕ್ ಇರುತ್ತೆ ಅನ್ನೋದು ಆರ್-ಬಿ-ಐ ನ ವ್ಯೂ ಆಗಿರುತ್ತೆ. ಸೊ ಈ ರೀತಿಯ ರೆಡ್ ಫ್ಲಾಗ್ಸ್ ಬಂದಾಗ ಯೂಶಲಿ ರೇಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಈ ಬಾರಿ ಆರ್-ಬಿ-ಐ ಕಾದು ನೋಡುವಂತ ಒಂದು ತಂತ್ರವನ್ನ ಬಳಸ್ತಾ ಇದ್ದಾರೆ. ಸೊ ಮೇ ಬಿ ಮುಂದಿನ ಒಂದು ಮೀಟಿಂಗ್ ನಲ್ಲಿ ರೇಟ್ ಇನ್ಕ್ರೀಸ್ ಆಗುವಂತ ರಿಸ್ಕ್ ಇದ್ದೇ ಇರುತ್ತೆ. ಹಾಗೇನೆ ಹೈ ಎನರ್ಜಿ ಪ್ರೈಸಸ್ ಈ ಒಂದು ಸ್ಲೋ ಡೌನ್ ಗೆ ಕಾರಣ ಅಂತ ಕೂಡ ಆರ್-ಬಿ-ಐ ಮೆನ್ಷನ್ ಮಾಡಿದ್ದಾರೆ. ಎಫ್-ಪಿ-ಐ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಅನ್ನು ತರೋದಕ್ಕೆ ಆರ್-ಬಿ-ಐ ಪ್ರಯತ್ನವನ್ನ ಮಾಡಿದ್ದಾರೆ. ಎಫ್-ಐ-ಐಸ್ ಇಂಡಿಯನ್ ಮಾರ್ಕೆಟ್ ನಿಂದ ಸಾಕಷ್ಟು ದುಡ್ಡನ್ನ ಆಚೆ ತೆಗಿತಿದ್ದಾರೆ. ಸೊ ಈಗ ಎಫ್-ಐ-ಐಸ್ ಯಾರು ಗವರ್ಮೆಂಟ್ ಸೆಕ್ಯೂರಿಟೀಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅದರಿಂದೇನು ಅವ್ರಿಗೆ ಇಂಟ್ರೆಸ್ಟ್ ಇನ್ಕಮ್ ಜನರೇಟ್ ಆಗುತ್ತೆ. ಅದ್ರ ಮೇಲೆ ಯಾವುದೇ ರೀತಿಯ ಟ್ಯಾಕ್ಸಸ್ ಅಪ್ಲೈ ಆಗೋದಿಲ್ಲ ಅಂತ ಹೊಸ ಒಂದು ಮೆಜರ್ ಅನ್ನ ಆರ್-ಬಿ-ಐ ತಂದಿದ್ದಾರೆ. ಸೊ ಈ ಒಂದು ಟ್ಯಾಕ್ಸ್ ರಿಲೀಫ್ ಸಾಕಷ್ಟು ಎಫ್-ಪಿ-ಐ ಇನ್ಫ್ಲೋ ಭಾರತಕ್ಕೆ ಬರುವ ರೀತಿಯಲ್ಲಿ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಲ್ಲ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಗವರ್ಮೆಂಟ್ ಬಾಂಡ್ಸ್ ಏನಿರುತ್ತೆ ಆ ಬಾಂಡ್ಗಳಲ್ಲಿ ಎಫ್-ಪಿ-ಐಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿಯ ಟ್ಯಾಕ್ಸಸ್ ಅಪ್ಲೈ ಆಗೋದಿಲ್ಲ. ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಅನ್ನ ಅವರು ತಗೋಬಹುದಾಗುತ್ತೆ. ಹಾಗೆ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಗಳಿಗೆ ಸಾಕಷ್ಟು ಫಾರಿನ್ ಫಂಡ್ ಕೂಡ ಬರುತ್ತೆ. ಡಾಲರ್ ಇನ್ಫ್ಲೋ ಆದಷ್ಟು ಕೂಡ ಅದು ಇಂಡಿಯನ್ ಎಕಾನಮಿಗೆ ಪಾಸಿಟಿವ್ ಆಗುತ್ತೆ. ಯಾಕೆ ಅಂದ್ರೆ ರೂಪಾಯಿಯ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಥವಾ ಅಪ್ರಿಶಿಯೇಟ್ ಆಗ್ತಾ ಹೋಗುತ್ತೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಜಂಪ್ ಆಗೋದಕ್ಕೆ ಇನ್ನೊಂದು ಮೇಜರ್ ರೀಸನ್ ಆರ್-ಬಿ-ಐ ಎಫ್-ಪಿ-ಐ ಇನ್ಫ್ಲೋನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಎಫ್-ಪಿ-ಐ ಎಫ್-ಡಿ ಗಳನ್ನ ಇನ್ಕ್ರೀಸ್ ಮಾಡೋದಕ್ಕೆ ಆಪರ್ಚುನಿಟಿಯನ್ನ ಬ್ಯಾಂಕ್ ಗಳಿಗೆ ಕೊಟ್ಟಿದ್ದಾರೆ. ಇದರಿಂದ ಹೆಚ್ಚಿನ ಒಂದು ಫಂಡ್ಸ್ ಅನ್ನ ಬ್ಯಾಂಕ್ ಗಳು ಪಡ್ಕೋತಾರೆ. ಡಾಲರ್ಸ್ ಗಳು ಬ್ಯಾಂಕ್ ಗೆ ಬರುತ್ತೆ. ಸೊ ಲೇಟರ್ ಪಾಯಿಂಟ್ ಇನ್ ಟೈಮ್ ಆರ್-ಬಿ-ಐ ಆ ಒಂದು ಡಾಲರ್ಸ್ ಗಳನ್ನ ತಗೊಂಡು ರೂಪಾಯಿಗೆ ಕನ್ವರ್ಟ್ ಮಾಡಿ ಬ್ಯಾಂಕ್ ಗಳಿಗೆ ಕೊಡ್ತಾರೆ. ಸೊ ಹೈಯರ್ ಡಾಲರ್ ರೇಟ್ ಇದ್ದಾಗ ಬ್ಯಾಂಕ್ಸ್ ಈ ರೀತಿಯ ಎಕ್ಸ್ಚೇಂಜಸ್ ಗಳನ್ನ ಮಾಡ್ತಾರೆ. ಸೊ ಎನ್-ಆರ್-ಐಸ್ ಗಳು ಹೆಚ್ಚಿನ ಒಂದು ಅಮೌಂಟ್ ಅನ್ನ ಭಾರತದ ಬ್ಯಾಂಕ್ ಗಳಲ್ಲಿ ಡೆಪಾಸಿಟ್ ಮಾಡಬಹುದಾಗುತ್ತೆ. ಇದರಿಂದ ಕೂಡ ಡಾಲರ್ ಇನ್ಫ್ಲೋ ಆಗುತ್ತೆ. ಸೊ ಈ ಮೆಜರ್ಸ್ ಏನಿದೆ ಬ್ಯಾಂಕ್ ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಆ ಒಂದು ರೀಸನ್ ನಿಂದ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಆರ್-ಬಿ-ಐ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ಬೋದು, ಜಿ-ಡಿ-ಪಿ ಗ್ರೋತ್ ಸ್ಲೋ ಡೌನ್ ಆಗ್ಬೋದು ಅನ್ನುವಂತ ಒಂದು ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡಿದ್ರು ಕೂಡ ಎಫ್-ಪಿ-ಐ ಇನ್ಫ್ಲೋಗೆ ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಡಾಲರ್ ಇನ್ಫ್ಲೋಗೆ ಕೂಡ ಅವಕಾಶ ಸಿಗ್ತದೆ. ಈ ನ್ಯೂಸ್ ಗಳಿಂದ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯ್ತು. ಬಟ್ ಓವರ್ ಆಲ್ ಮಾರ್ಕೆಟ್ ನಲ್ಲಿ ಅಷ್ಟಾಗಿ ಏನು ಮೊಮೆಂಟಮ್ ನೋಡೋದಕ್ಕೆ ಸಿಗ್ಲಿಲ್ಲ. ರುಪಿ ಅಪ್ರಿಶಿಯೇಟ್ ಆಗೋದು ಖಂಡಿತವಾಗ್ಲೂ ಭಾರತದ ಎಕಾನಮಿಗೆ ಪಾಸಿಟಿವ್ ಆಗುತ್ತೆ.
ನಿಫ್ಟಿ ಟಾಪ್ ಗೇನ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಗ್ರೂಪ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ 2.5% ಇನ್ಕ್ರೀಸ್ ಆಯಿತು. ಅದಾನಿ ಪೋರ್ಟ್ಸ್ 2% ನಷ್ಟು ಗೇನ್ ಆಗಿದೆ. HUL ಬಜಾಜ್ ಫಿನಾನ್ಸ್ ನಲ್ಲಿ ಕೂಡ ಆಲ್ಮೋಸ್ಟ್ 2% ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಆಕ್ಸಿಸ್ ಬ್ಯಾಂಕ್ ಕೂಡ 1.5% ಅರೌಂಡ್ ಅಲ್ಲಿ ಗೇನ್ ಆಯಿತು. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಟಾಪ್ ಲೂಸರ್ ಆಗಿತ್ತು. 3% ನ ಕರೆಕ್ಷನ್ ಇಂಡಾಲ್ಕೋ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋ, TCS, IT ಸೆಕ್ಟರ್ ನ ಸ್ಟಾಕ್ಗಳು ಕೂಡ ಕರೆಕ್ಟ್ ಆಗಿದೆ. ಸೊ RBI ಮೆಜರ್ಸ್ ಏನಿದೆ IT ಕಂಪನಿಗಳಿಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಯಾಕೆಂದ್ರೆ RBI ರುಪಿ ಅಪ್ರಿಸಿಯೇಷನ್ ಬಗ್ಗೆ ಯೋಚನೆ ಮಾಡ್ತಿದೆ. ಸೊ ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ ಅದು IT ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಡಾಲರ್ ವೀಕ್ ಆಗ್ತಾ ಬಂದಾಗ IT ಸ್ಟಾಕ್ಗಳಲ್ಲಿ ವೀಕ್ನೆಸ್ ಕೂಡ ಇರುತ್ತೆ. ಹಾಗೆ ವಿಪ್ರೋ 3% ಕರೆಕ್ಟ್ ಆಗೋದಕ್ಕೆ ಒಂದು ರೀಸನ್, ವಿಪ್ರೋ ಬೈಬ್ಯಾಕ್ ರೆಕಾರ್ಡ್ ಡೇಟ್ ಅನ್ನ ಸೆಟ್ ಮಾಡಿದ್ರು. ಇವತ್ತು ಎಕ್ಸ್ ರೆಕಾರ್ಡ್ ಡೇಟ್ ಆಗಿತ್ತು. ಸೊ ಇಲ್ಲಿವರೆಗೂ ಸಾಕಷ್ಟು ಜನ ಬೈಬ್ಯಾಕ್ ರೀಸನ್ ಇಂದ ಕೂಡ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡಿದ್ರು. ಇವತ್ತು ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ಸ್ ಕೂಡ ಆಗಿರುತ್ತೆ. ಆ ರೀಸನ್ ನಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಿರಬಹುದು. ಹಾಗೆ ಓವರ್ ಆಲ್ IT ಸೆಕ್ಟರ್ ನ ವೀಕ್ನೆಸ್ ಕೂಡ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ. ಟ್ರೆಂಟ್ ಕೋಲ್ ಇಂಡಿಯಾ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟೈಟನ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 1% ಜಂಪ್ ನೋಡೋದಕ್ಕೆ ಸಿಕ್ತು. 2 ಬ್ರೋಕರೇಜ್ಗಳು ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. CLSA ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದು 5249 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಟೈಟನ್ ನ ಕೆಪೆಕ್ಸ್ ಪ್ಲಾನ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗಿದೆ. ಹಾಗೇನೆ HSBC ಕೂಡ ಬೈ ರೆಕಮೆಂಡೇಶನ್ ಕೊಟ್ಟು 5250 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ 2030 ಫಿನಾನ್ಷಿಯಲ್ ಇಯರ್ಗೆ 19% CAGR ನಲ್ಲಿ ರೆವೆನ್ಯೂ ಗ್ರೋತ್ ಬರುತ್ತೆ ಅಂತ ಟೈಟನ್ ಒಂದು ಫೋರ್ಕಾಸ್ಟ್ ಅನ್ನ ಕೊಟ್ಟಿದ್ದಾರೆ. ಅದೊಂದು ಸ್ಟ್ರಾಂಗ್ ಫೋರ್ಕಾಸ್ಟ್ ಆಗಿರುತ್ತೆ ಅನ್ನೋದು ಈ 2 ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಟೋಟಲ್ ನಂಬರ್ ಆಫ್ ಸ್ಟೋರ್ಸ್ ಏನಿದೆ ಅದನ್ನ ಕೂಡ ಇನ್ಕ್ರೀಸ್ ಮಾಡುವಂತ ಪ್ಲಾನ್ಸ್ ಅನ್ನ ಟೈಟನ್ ಹೊಂದಿದ್ದಾರೆ. ಓವರ್ ಆಲ್ ಪಾಸಿಟಿವ್ ಸೆಂಟಿಮೆಂಟ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದೆ. ಹಾಗೆ ಟಾರ್ಗೆಟ್ಸ್ ಕೂಡ 23% ನಷ್ಟು ಇನ್ಕ್ರೀಸ್ ಆಗಿದೆ. ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ ನಲ್ಲಿ 6% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ ಗಳಿಂದ ಸ್ಟಾಕ್ ತುಂಬಾನೇ ಡೌನ್ ಆಗಿದೆ. ಸಿಲ್ವರ್ ಪ್ರೈಸ್ ಜಂಪ್ ಆದ ರೀಸನ್ ನಿಂದ ಈ ಒಂದು ಸ್ಟಾಕ್ ನಲ್ಲಿ ತುಂಬಾನೇ ಮೊಮೆಂಟಮ್ ಬಂದಿತ್ತು. ಆ ಒಂದು ಮೊಮೆಂಟಮ್ ನ ಲಾಭವನ್ನ ಗವರ್ಮೆಂಟ್ ಪಡ್ಕೋಬೇಕು ಅಂತ ಇದ್ದಾರೆ. ಸೊ ಹಿಂದೂಸ್ತಾನ್ ಜಿಂಕ್ ನಲ್ಲಿ ಕೂಡ ಗವರ್ಮೆಂಟ್ ಸ್ವಲ್ಪ ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋದೊಂದು ರಿಪೋರ್ಟ್ ನೋಡೋದಕ್ಕೆ ಸಿಗ್ತದೆ. 2025 ನವೆಂಬರ್ ನಲ್ಲಿ ಗವರ್ಮೆಂಟ್ ಸ್ಟೇಕ್ ಸೇಲ್ ಅನ್ನ ಮಾಡಿದ್ರು. 1.6% ನ ಸ್ಟೇಕ್ ಸೇಲ್ ಆಗಿತ್ತು. ಬಟ್ ಈಗ 2027 ಫಿನಾನ್ಷಿಯಲ್ ಇಯರ್ ಫ್ರೆಶ್ ಡಿಸ್ಇನ್ವೆಸ್ಟ್ಮೆಂಟ್ಸ್ ಗಳು ಆಗ್ತದೆ. ರೀಸೆಂಟ್ ಆಗಿ ಕೋಲ್ ಇಂಡಿಯಾ ನಲ್ಲಿ OFS ಬಂದಿತ್ತು. ಸೊ NHPC ಯ OFS ಜೂನ್ 3ಕ್ಕೆ ಮುಗಿತು. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ಸ್ ಕೂಡ ಬಂದಿತ್ತು. ಈಗ ಹಿಂದೂಸ್ತಾನ್ ಜಿಂಕ್ ನ OFS ಮುಂದಿನ ವಾರ ಬರುವಂತ ಚಾನ್ಸಸ್ ಇರುತ್ತೆ. 5,000 ಕೋಟಿ ಅಮೌಂಟ್ ನ ಶೇರ್ಸ್ ಗಳನ್ನ OFS ನಲ್ಲಿ ಗವರ್ಮೆಂಟ್ ಸೆಲ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಇನ್ಸ್ಟಿಟ್ಯೂಷನ್ಸ್ ನ ಕಡೆಯಿಂದ ಬಂದ್ರೆ ಗ್ರೀನ್ ಶೂ ಆಪ್ಷನ್ಸ್ ಅನ್ನ ಕೂಡ ಗವರ್ಮೆಂಟ್ ಎಕ್ಸರ್ಸೈಸ್ ಮಾಡಬಹುದು. ಅಂದ್ರೆ ಹೆಚ್ಚಿನ ಸ್ಟೇಕ್ ಸೇಲ್ ನ ಪ್ಲಾನ್ ಕೂಡ ಇರಬಹುದು. ಸೊ ಓವರ್ ಆಲ್ ಈಗ ಹಿಂದೂಸ್ತಾನ್ ಜಿಂಕ್ ನಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಅಂದ್ರೆ ವೇದಾಂತ ಹೋಲ್ಡಿಂಗ್ 61% ಅರೌಂಡ್ ಅಲ್ಲಿ ಕಾಣಿಸುತ್ತೆ. ಗವರ್ಮೆಂಟ್ 28% ಸ್ಟೇಕ್ ಅನ್ನ ಓನ್ ಮಾಡುತ್ತೆ. ಸೊ ಆಲ್ಮೋಸ್ಟ್ ಗವರ್ಮೆಂಟ್ ಮತ್ತೆ ವೇದಾಂತ ಬಳಿಯಲ್ಲೇ 95%ಗೂ ಹೆಚ್ಚಿನ ಹೋಲ್ಡಿಂಗ್ ಕಾಣಿಸುತ್ತೆ. ಸೊ ರಿಟೇಲ್ ಪಾರ್ಟಿಸಿಪೇಷನ್ ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ತುಂಬಾನೇ ಕಡಿಮೆ ಇದೆ. ಸೊ ಯಾಕೆ OFS ನ ನ್ಯೂಸ್ ನಿಂದ ಸ್ಟಾಕ್ ಕರೆಕ್ಟ್ ಆಗಿದೆ ಅಂದ್ರೆ OFS ಬಂದಾಗ ಇನ್ನೂ ಕಡಿಮೆ ಪ್ರೈಸ್ ನಲ್ಲಿ ಗವರ್ಮೆಂಟ್ ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಆಗ ಇನ್ನಷ್ಟು ಸ್ಟಾಕ್ ವೀಕ್ ಆಗ್ಬೋದು ಅನ್ನುವಂತ ರೀಸನ್ ನಿಂದ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. ಗವರ್ಮೆಂಟ್ ಒಂದಿಷ್ಟು ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ಸ್ ಅನ್ನ ಹೊಂದಿರ್ತಾರೆ. ಅದನ್ನ ಅಚೀವ್ ಮಾಡೋದಕ್ಕೆ ಈ PSU ಕಂಪನಿಗಳಲ್ಲಿ ಸ್ಟೇಕ್ ಸೇಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ರೋನಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ 210 ಕೋಟಿ ಅಮೌಂಟ್ ನ ಶೇರ್ಸ್ ಗಳನ್ನ ಆಡ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಅವರು ಗ್ರೋ ಸ್ಟಾಕ್ ಪ್ರೈಸ್ ಟಾರ್ಗೆಟ್ಸ್ ಗಳನ್ನ ಕೊಡ್ತಾರೆ. ಸೊ ಒಂದು ಹೈಯರ್ ಟಾರ್ಗೆಟ್ಸ್ ಗಳು ಕೂಡ ಬ್ರೋಕರೇಜ್ ಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ಬೋದು. ಯಾಕೆಂದ್ರೆ ಅವರು ರೀಸೆಂಟ್ ಆಗಿ ಸ್ಟೇಕ್ ಹೈಕ್ ಮಾಡಿರ್ತಾರೆ. ಸೊ ಪ್ರೈಸ್ ಅನ್ನ ಬೂಸ್ಟ್ ಅಪ್ ಮಾಡೋದಕ್ಕೆ ಆ ರೀತಿಯ ಟಾರ್ಗೆಟ್ಸ್ ಗಳನ್ನ ಕೂಡ ಕೊಡಬಹುದು. ಸೊ ಈ ಫ್ಯಾಕ್ಟರ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಬ್ರೋಕರೇಜ್ ವ್ಯೂ ಬೇಸಿಸ್ ಮೇಲೆ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಅರಬಿಂದೋ ಫಾರ್ಮಾ ಸ್ಟಾಕ್ ಪ್ರೈಸ್ ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ಇತ್ತು. ಬಟ್ ಅದಾದ್ಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಬಟ್ ಒಂದು ಪಾಸಿಟಿವ್ ನ್ಯೂಸ್ ಇದೆ. USFDA ಕಡೆಯಿಂದ ಒಂದು ಡ್ರಗ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಂಪನಿಗೆ ಅಪ್ರೂವಲ್ ಸಿಕ್ಕಿದೆ. ಸೊ ಆರ್ಥರೈಟಿಸ್ ನಲ್ಲಿ ಈ ಒಂದು ಡ್ರಗ್ ನ ಬಳಕೆ ಆಗುತ್ತೆ. ಸೊ ಈ ನ್ಯೂಸ್ ನಿಂದ ಸ್ಟಾಕ್ ಬೆಳಿಗ್ಗೆ ಸ್ಟ್ರಾಂಗ್ ಓಪನಿಂಗ್ ಅನ್ನ ಪಡ್ಕೊಂಡಿತ್ತು. ಬಟ್ ಆಮೇಲೆ ಪ್ರಾಫಿಟ್ ಬುಕಿಂಗ್ ಆಗಿದೆ. CG ಪವರ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಸ್ಟ್ರಾಂಗ್ ಓಪನಿಂಗ್ ಬಂದಿತ್ತು. ಬಟ್ ಅದಾದ್ಮೇಲೆ ಫ್ಲಾಟ್ ಕ್ಲೋಸಿಂಗ್ ಬರ್ತದೆ. CG ಪವರ್ ನಾಸಿಕ್ ಮಹಾರಾಷ್ಟ್ರದಲ್ಲಿ ಹೊಸ ಒಂದು ಸ್ವಿಚ್ ಗೇರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಕಮಿಷನ್ ಮಾಡಿದ್ದಾರೆ. ಈ ನ್ಯೂಸ್ ನಿಂದ ಸ್ಟಾಕ್ ನಲ್ಲಿ ಸ್ವಲ್ಪ ಪಾಸಿಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. HDFC AMC ನಿನ್ನೆ ಜೂನ್ 4ಕ್ಕೆ ಗೋಲ್ಡ್ ETF ಹಾಗೆ ಗೋಲ್ಡ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಲಂಪ್ ಸಮ್ ಸಬ್ಸ್ಕ್ರಿಪ್ಷನ್ ಗೆ ರೆಸ್ಟ್ರಿಕ್ಷನ್ ಅನ್ನ ಹಾಕಿದ್ರು. ಅದೇ ರೀತಿ ಒಂದು ಮೆಜರ್
ICICI ಮ್ಯೂಚುವಲ್ ಫಂಡ್‌ನ ಕಡೆಯಿಂದ ಕೂಡ ಬಂದಿತ್ತು. ಈಗ ನಿಪಾನ್ AMC ಸೊ ತುಂಬಾನೇ ಫೇಮಸ್ ಗೋಲ್ಡ್ ಬೀಸ್ ಏನಿದೆ ಅದರಲ್ಲಿ ಕೂಡ ಸಿಮಿಲರ್ ರೆಸ್ಟ್ರಿಕ್ಷನ್ ಅನ್ನ ಹಾಕ್ತಿದ್ದಾರೆ. ಯಾಕೆಂದ್ರೆ ಗೋಲ್ಡ್ ಪ್ರೈಸಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗುತ್ತೆ ಅನ್ನುವಂತ ರೀಸನ್ ನಿಂದ ಸಾಕಷ್ಟು ದೊಡ್ಡ ಅಮೌಂಟ್‌ನ ಲಂಪ್ ಸಮ್ ETF ಗಳಲ್ಲಿ ಇನ್ವೆಸ್ಟ್ ಆಗ್ತಾ ಬರ್ತಿದೆ. ಸೊ AUM ಸೈಜ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ಕನ್ಸರ್ನ್‌ಗೆ ಕಾರಣ ಆಗುತ್ತೆ. ಸೊ ಸಣ್ಣ ಇನ್ವೆಸ್ಟರ್ಸ್‌ಗಳಿಗೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇರೋದಿಲ್ಲ. ನೀವು 1 ಲಕ್ಷ 2 ಲಕ್ಷ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಸೊ 10 ಲಕ್ಷಕ್ಕೂ ಹೆಚ್ಚಿನ ಇನ್ವೆಸ್ಟ್‌ಮೆಂಟ್ಸ್ ಬಂದ್ರೆ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಬರ್ಬೋದು. ಸೊ ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟ್‌ಮೆಂಟ್ ಬಂದಾಗ ಸಡನ್ ಆಗಿ ಪ್ರೈಸ್ ಸ್ಪೈಕ್ ಅಪ್ ಆದ್ರೆ ಅವರು ಆ ದೊಡ್ಡ ಅಮೌಂಟ್ ಅನ್ನ ಮತ್ತೆ ವಿತ್‌ಡ್ರಾ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆದಾಗ ಸಡನ್ ಆಗಿ ಗೋಲ್ಡ್ ಪ್ರೈಸಸ್ ಡ್ರಾಪ್ ಆಗ್ಬೋದು. ಆ ರಿಸ್ಕ್‌ನಿಂದ AMCಗಳು ಈಗ ಒಂದು ಸೆಕ್ಯೂರ್ ಮೆಷರ್ ಅನ್ನ ತಗೋತಿದ್ದಾರೆ. IPOಗಳ ವಿಚಾರಕ್ಕೆ ಬಂದಾಗ CMR ಗ್ರೀನ್ ಟೆಕ್ನಾಲಜೀಸ್‌ನ IPOನಲ್ಲಿ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬಂದಿದೆ. 270 ಟೈಮ್ QIB ಕ್ಯಾಟಗರಿ ಸಬ್ಸ್ಕ್ರೈಬ್ ಆದ್ರೆ HNI ಕ್ಯಾಟಗರಿ 172 ಟೈಮ್ ಕೊನೆ ದಿನ ಸಬ್ಸ್ಕ್ರೈಬ್ ಆಯ್ತು. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 27, 28 ಟೈಮ್‌ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಟೋಟಲ್ ಆಗಿ ಇಶ್ಯೂ 130 ಟೈಮ್‌ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಸೊ ಈ ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್‌ಗೆ ರೀಸನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಗಿರುತ್ತೆ. ₹70 ಪ್ರೀಮಿಯಂ ಕಾಣಿಸ್ತಿದೆ. ₹5,500 ವರೆಗೂ ಲಿಸ್ಟಿಂಗ್ ಗೇನ್‌ನ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್‌ನ ಮೇಲೆ ಇದೆ. ಆದ್ರಿಂದ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬರ್ತಿದೆ. ಲಿಸ್ಟಿಂಗ್ ನಮಗೆ ಬುಧವಾರ ನೋಡೋದಕ್ಕೆ ಸಿಗುತ್ತೆ. ಇವತ್ತು ಹೆಕ್ಸಾಗನ್ ನ್ಯೂಟ್ರಿಷನ್ IPO ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಯ್ತು. ಮೊದಲನೇ ದಿನನೇ ರಿಟೇಲ್ ಕ್ಯಾಟಗರಿ 2.5 ಟೈಮ್‌ನ ಅರೌಂಡ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿಯಲ್ಲಿ 2 ಟೈಮ್‌ನ ಸಬ್ಸ್ಕ್ರಿಪ್ಷನ್ ಬಂತು. QIBs ಮೊದಲನೇ ದಿನ ಅಷ್ಟಾಗಿ ಅಪ್ಲೈ ಮಾಡೋದಿಲ್ಲ. ಇಲ್ಲೂ ಕೂಡ ಸ್ಟ್ರಾಂಗ್ ಪ್ರೀಮಿಯಂ ಕಾಣಿಸ್ತಿದೆ. IPO ಪ್ರೈಸ್ ₹45 ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹13 ಕಾಣಿಸ್ತಿದೆ. ಆ ರೀಸನ್ ನಿಂದ ₹4,000ಗೂ ಹೆಚ್ಚಿನ ಗೇನ್ಸ್‌ನ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಹೆಕ್ಸಾಗನ್ ನ್ಯೂಟ್ರಿಷನ್‌ನಲ್ಲಿ ಕೂಡ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. IPO ಡೀಟೇಲ್ ರಿವ್ಯೂ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಬೇಸಿಸ್ ಮೇಲೆ ವಿಡಿಯೋನ ಮಾಡ್ತೀನಿ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್‌ನ ಬಗ್ಗೆ ಪ್ರೊವೈಡ್ ಮಾಡಿದಂತ ಇನ್ಫಾರ್ಮೇಷನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್‌ಗೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.